ಹೌದಾ? ಸರಿ, ನಾನು ಮೇಡಮ್ಗೆ ವಿಷಯ ತಿಳಿಸ್ತೀನಿ. ಆಮೇಲೆ ಆದಿತ್ಯ ಅವರೇ, ಈ ವಿಷಯ ಎಲ್ಲೂ ಹೊರಗಡೆ ಹೋಗಬಾರ್ದು, ಸೀಕ್ರೆಟ್ ಆಗಿರಬೇಕು. ಸರಿ ಆಯಿತು, ನಾನು ವ್ಯವಸ್ಥೆ ಮಾಡ್ತೀನಿ. ನೀವು ಅದನ್ನು ಮುಂದುವರಿಸಿ. ಗುಡ್ ಜಾಬ್. ಓಕೆ, ನಾನು ಮೇಡಮ್ಗೆ ಹೇಳ್ತೀನಿ. ಓಕೆ ಬಾಯ್. ಏನ್ ಇಂಗಳ್ಗಿ ಅವ್ರೆ, ಮೇಡಮ್ ಹತ್ರ ಹೇಳ್ತೀನಿ ಅಂತ ಹೇಳ್ತಿದ್ರಿ, ಯಾರ ಹತ್ರ ಮಾತಾಡ್ತಿದ್ರಿ ಫೋನಲ್ಲಿ? ಏನ್ ವಿಷಯ? ಇನ್ಸ್ಪೆಕ್ಟರ್ ಆದಿತ್ಯ ಅವ್ರು ಫೋನ್ ಮಾಡಿದ್ರು ಮೇಡಮ್. ಕೊಟ್ರೇಸಿ ಉಳ್ಳಾಗಡ್ಡಿನ ಟ್ರೇಸ್ ಔಟ್ ಮಾಡಿ ಅಂತ ಹೇಳಿದ್ವಲ್ಲ, ಮಾಡಿದ್ದಾರಂತೆ. ಕ್ಲೂ ಸಿಕ್ಕಿದ್ಯಂತೆ. ಏನೇ ಹೇಳಿ ಮೇಡಮ್, ಕೊಟ್ರೇಸಿ ತುಂಬಾ ಚಾಲಾಕಿ. ಪ್ರತಿದಿನ ಊರು ಮನೆ ಎಲ್ಲ ಚೇಂಜ್ ಮಾಡ್ತಾ ಇದ್ದಾರೆ ಅಲ್ವಾ? ಪರವಾಗಿಲ್ಲ, ವಿದೇಶದಲ್ಲಿದ್ರೂ ಪರವಾಗಿಲ್ಲ, ಕಂಡು ಹಿಡಿತೀನಿ. ಅಷ್ಟು ಸ್ಟ್ರಾಂಗ್ ಇದೆ ನಮ್ ಡಿಪಾರ್ಟ್ಮೆಂಟ್. ಮೇಡಮ್, ನೀವು ಸ್ಕೂಲ್ಗೆ ಹೋಗ್ಬೇಕಾದ್ರಲ್ವಾ ಕಾರ್ ಆಕ್ಸಿಡೆಂಟ್ ಆಗಿತ್ತು? ಹೌದು, ತುಂಬಾ ವಿಚಿತ್ರ ಅನ್ಸುತ್ತೆ ನೆನ್ಸ್ಕೊಂಡ್ರೆ. ಸಾಸಿವೆ ಕಾಳಷ್ಟು ಅವಕಾಶನೇ ಇರ್ಲಿಲ್ಲ. ಆ ಜಾಗದಲ್ಲಿ ಆಕ್ಸಿಡೆಂಟ್ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಸುಮ್ನೆ ಅವನು ಇರ್ಲಾರ್ದೆ ಅಡ್ಡ ಬಂದ ಅನ್ಸುತ್ತೆ. ಮೇಡಮ್, ಕೊಟ್ರೇಸಿ ಉಳ್ಳಾಗಡ್ಡೆ ಮನೆಗೆ ಹೋಗಿ ಬಂದ್ಮೇಲೆ ತಾನೇ ನಿಮ್ಗೆ ಆಕ್ಸಿಡೆಂಟ್ ಆಗಿದ್ದು? ಹೌದು. ವಿಕ್ರಾಂತ್ ಅವ್ರ ಪ್ರಕಾರ ನಾವು ಅವ್ರ ಕೇಸ್ನ ಕೈಗೆತ್ಕೊಂಡಿದ್ದಕ್ಕೆ, ನಿಜವಾದ ಅಪರಾಧಿಗಳ ಬೆನ್ ಹಿಡ್ದಿದ್ದಕ್ಕೆ ನನಗೆ ವಾರ್ನಿಂಗ್ ತರ ಈ ಆಕ್ಸಿಡೆಂಟ್ ಆಯ್ತು ಅಂತಾರೆ. ಮನೆಗ್ ಬಂದು ಈ ಕೇಸಿಂದ ದೂರ ಇರಿ, ಇದ್ರಲ್ಲಿ ತಲೆ ಹಾಕ್ಬಿಡಿ ಅಂತ ನನಗೆ ಬೈದ್ಬಿಟ್ಟು ಹೋದ್ರು. ಮೇಡಮ್, ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ? ವಿಕ್ರಾಂತ್ ಸಾರು ಆಕ್ಸಿಡೆಂಟ್ ನ ಕರೆಕ್ಟ್ ಆಗಿ ಅನಲೈಸ್ ಮಾಡಿದ್ದಾರೆ. ಕೋಪ ಮಾಡ್ಕೋತಾರೆ ಅನ್ನೋ ವಿಷಯನ ಬಿಟ್ಬಿಡಿ ಮೇಡಮ್. ಆದ್ರೆ ನನಗೆ ಅವ್ರೇನಾದ್ರೂ ತೊಂದರೆ ಮಾಡ್ಬೇಕು ಅಂತಿದ್ರೆ ವೆಹಿಕಲ್ ತಂದು ಗುದ್ಸಿರೋರು. ಯಾರೋ ನಡ್ಕೊಂಡು ಹೋಗ್ತಿದ್ದವನು ಯಾಕೆ ಅಡ್ಡ ಬರ್ತಾ ಇದ್ದ? ಮೇಡಮ್, ಈ ಕ್ರೈಮ್ ಮಾಡೋರ್ಗೆ ಒಂದು ಪಾಲಿಸಿ ಇದೆ. ಕೆಲವರು ಹೇಳಿ ಅಟ್ಯಾಕ್ ಮಾಡ್ತಾರೆ, ಇನ್ ಕೆಲವರು ಹೇಳ್ದಾನೆ ಅಟ್ಯಾಕ್ ಮಾಡ್ತಾರೆ. ಐ ಥಿಂಕ್ ಇದು ನಿಮಗೆ ಸ್ಯಾಂಪಲ್ ಅನ್ಸುತ್ತೆ. ಇನ್ನೊಂದ್ಸಲ ಅವರು ಡೈರೆಕ್ಟ್ ಆಗಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡಬಹುದು ಮೇಡಮ್. ಇಂಗಳ್ಗಿ ಅವ್ರೆ, ಇದು ಸ್ವಲ್ಪ ಯೋಚನೆ ಮಾಡ್ಬೇಕಾಗಿರೋ ವಿಷಯನೇ. ಆಕ್ಸಿಡೆಂಟ್ ನ ಯಾರು ಮಾಡ್ಸಿರ್ಬೋದು? ಮೇಡಮ್, ಯಾರಿಗೆ ಲಾಭ ಇರುತ್ತೋ ಅವ್ರು ಮಾಡಿಸಿರ್ತಾರೆ ಅಷ್ಟೇ. ವಿಕ್ರಾಂತ್ ಅವ್ರಿಗೆ ಗೊತ್ತಿರುತ್ತೆ, ಆದ್ರೆ ಅವರು ಹೆಸರು ಹೇಳ್ತಿಲ್ಲ ನೋಡಿ. ತೊಂದ್ರೆ ಮಾಡ್ತಾರೆ ಅನ್ನೋದನ್ನ ಹೇಳ್ತಾನೆ ಇದ್ದಾರೆ. ಆದ್ರೆ ತೊಂದ್ರೆ ಮಾಡೋರ್ ಹೆಸರು ಹೇಳಿ ಅಂದ್ರೆ ಹೇಳಲ್ಲ. ಮೇಡಮ್, ಈ ಭೋಜನಿಗೆ ಅವ್ರ ಹುಡುಗರಿಗೆಲ್ಲ ದುಡ್ಡು ಕಾಸಿನ ವ್ಯವಸ್ಥೆ ಮಾಡ್ತಿರೋರು, ಬೇಲ್ ವ್ಯವಸ್ಥೆ ಮಾಡ್ತಿರೋರು ಬಹುಶಃ ನನಗನ್ಸುತ್ತೆ ಆ ಕೊಟ್ರೇಸಿ ಉಳ್ಳಾಗಡ್ಡಿನೇ ಇರ್ಬೇಕು ಅಂತ. ಭೋಜ ಜೈಲಲ್ಲೇ ಇದ್ದಾನಲ್ವಾ? ಹೌದು ಮೇಡಮ್. ಕಾನೂನ್ ಪ್ರಕಾರ ಎನ್ಕ್ವೈರಿ ಆಗ್ಬೇಕು. ಜೈಲಿಗೆ ಬಾಡಿ ವಾರೆಂಟ್ ಕಳಿಸಿ, ಎಮರ್ಜೆನ್ಸಿ ಅಂತ ಮೆನ್ಷನ್ ಮಾಡಿ. ಬಾಡಿ ವಾರೆಂಟ್ ಇದ್ರೇನೆ ಎನ್ಕ್ವೈರಿ ಮಾಡಕ್ಕಾಗದು. ಆಯ್ತು ಮೇಡಮ್. ಎಲ್ಲ ದೇವ್ರ ಲೀಲೆ. ಆ ದೇವ್ರು ನನ್ನ ವಿಷಯದಾಗ ಸರಿ ಇಲ್ಲ. ಅವನ್ ಲೀಲೆನೂ ಚಲೋತ್ನಂಗಿಲ್ಲ. ಕೆಲ್ಸಕ್ಕೆ ಬರ್ಲಾರ್ದವ್ರಿಗೆಲ್ಲ ಒಳ್ಳೆ ಚಲಿವಿ ಕೊಟ್ಟಾನ. ನನಗ ಒಬ್ಬಿನ ತಂದು ಗಂಟು ಹಾಕ್ಯಾನ. ಹಿಂಗ ತಲಿ ಕೆಟ್ರ ಯುರೋಪ್ ಹೋಗಿ ಬಿಳಿ ಜೊಂಡಿಗೆ ಜೊತೆ ಸೆಟ್ಲ್ ಆಗ್ಬಿಡ್ತೇನೆ. ಏನು ಮಸ್ತಾಗಿರ್ತದಲ್ಲ. ಅಳೆಯಂದ್ರ ಯಾವುದೋ ದುಃಖನ ಹೊರಗೆ ಹಾಕಕತ್ತಿರಲ್ಲ. ಗಿರಿ ಪರಿ ಇರಾಪ ಇನ್ನು ಏನೇನ ಹೇಳಕತ್ತೀರಿ? ಅಳಿಯಂದ್ರ ಗಜಂಬ, ಹಂಗೆಲ್ಲ ಕರಿಬೇಡ. ನೀವು ದೊಡ್ಡವರಲ್ಲ, ಯಾರು ಶಾಣ್ಯರಲ್ಲ. ನಿಮ್ ಮಾತ್ ಕೇಳ್ಕೋತ ಕೂತ್ರ ಜೀವನಾನ ಮಬ್ಬ. ಅಯ್ಯ, ಹಂಗೆಲ್ಲ ಅಪಾರ್ಥ ಮಾಡ್ಕೋಬೇಡ ಯಪ್ಪ. ಸಂಬಂಧದಾಗ ನೀ ಅಳೆಯನ ನನಗ. ತ್ರಿಷಾನ್ ಮದ್ವೆ ಮಾಡ್ಕೊಂಡ್ರ ಅಷ್ಟ ಏನ್ ನೀನ್ ಅಳಿಯ ನನಗ? 900 ಎಕರೆ ಚಲೋ ಡೀಲ್ ಬಂದದ. ಆ ಡೀಲ್ ಹೆಂಗೈತಂದ್ರ ಮಸ್ತ್ ಐತೆ. ಹೋಗ್ ಬರ್ತೇನೆ, ಬಾಯ್. ಆ ಮಬ್ಬನ ಕಟ್ಕೊಂಡು ನೀ ಎಷ್ಟು ಸಂಕಟ ಪಡಕತ್ತಿ ಅನ್ನೋದು ನನಗ ಅರ್ಥ ಆಕ್ಕೇತಪ್ಪ, ಅರ್ಥ ಆಕ್ಕೇತಿ. ಅದಕ್ಕ ಪರಿಹಾರ ತಂದೇನಿ. ಆದ್ರ ನಾ ಬಂದು ಕೂಡ್ಲಿ ಹೊಂಟ ಬಿಟ್ಟಂದ್ರೆ
ಹಂಗ ಹೇಳು. ನಮ್ಮ ಸಮಸ್ಯೆಗ ನಾವ ಪರಿಹಾರ ಹುಡುಕೋತೇವೆ. ನಾನೇನು ಬರ್ತೇನೆ. ನನಗ ಹಸಿವಾಗತ್ತ. ಹಂಗಂತ ಹೇಳಿ ಎಲ್ಲೆಲ್ಲೋ ಎಂತಂತದೋ ಊಟ ಮಾಡವಲ್ಲ. ನನ್ ಟೇಸ್ಟ ಬ್ಯಾರೆ ಐತಿ. ಅದು ಜನಸಾಮಾನ್ಯರಿಗೆ ಅರ್ಥ ಆಗುವುದಿಲ್ಲ. ಇವನು ಟೇಸ್ಟ ಬ್ಯಾರೆ ಅಂತ. ನಿನ್ನ ಟೇಸ್ಟ್ ಏನ್ ಅನ್ನೋದು ನನಗ ಪಕ್ಕಾ ಗೊತ್ತೈತಿ. ಆ ಮಬ್ಬು ಮಾಧವಿ ನೋಡಿದ್ರ ನನಗೆಲ್ಲ ಅರ್ಥ ಆಗತ್ತ. ಆ ಮಾಧವಿಗಿಂತ ನನ್ನ ಮಗಳು 100ಕ್ಕೆ 100 ಚಲೋ ಅದಾಳ. ತ್ರಿಷಾ ಈ ವಾಡಕ್ ಸೊಸೆ ಆಗೋ ತನಕ ನಾನ್ ಸುಮ್ನ ಕುಂಡ್ರುದಿಲ್ಲ ಅಂದೆ. ಈ ಮಾಧವಿಯರ ಏನ್ ಮಾಡಕತ್ತಿರ್ಬೋದು? ಮಾಧವಿ ಎಲ್ಲದಿಯ ಯವ್ವ? ಅಜ್ಜಿ, ನನ್ನ ಅಮ್ಮನ ಹತ್ರ ಕರ್ಕೊಂಡೋಗಿ. ಅಮ್ಮನ್ ನೋಡ್ಬೇಕು ಅನ್ನಿಸ್ತಿದೆ. ಯಾಕುಸು? ಆ ವಿಕ್ರಾಂತ ಕೊಲೆಗಾರ ಅಂತ ಹೇಳಿದ್ನಲ್ಲ, ಅದಕ್ಕ ಬೇಸರಾತೇನು? ನಾನ್ ನೋಡ್ಕೋತೀನಿ ಬಿಡ. ನಾನಿರುವಾಗ ನಿನ್ಗೆ ಯಾಕೆ ಭಯ? ನಿನಗೇನೂ ಆಗಂಗಿಲ್ಲ, ಸುಮ್ನಿರ. ಪುಟ, ನಿನಗಿದು ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಹೌದಜ್ಜಿ. ನಾನ್ ಹೇಳಿದ್ ಮಾಡಿದ್ರ ಈ ಮಿಠಾಯಿ ನಿನ್ಗ. ಏನ್ ಮಾಡ್ಬೇಕಜ್ಜಿ? ನಿನ್ ಬುದ್ಧಿ ಎಷ್ಟು ಚುರುಕೈತೆ ಅಂತ ತಿಳ್ಕೊಳ್ಳೋದ್ ತುರ್ತೈತೆ ನಂಗ. ತಗೋ ಮಿಠಾಯಿ. ಆ, ಅಯ್ಯೋ, ಇದು ಮಿಠಾಯಿ ಅಲ್ಲ ಅಜ್ಜಿ, ಹಾ ಚಾಕ್ಲೇಟು. ಹಾ ಹಾ, ಅದ ಇದು ಕಾಗುಣದಲ್ಲಿ ಹೇಳ. ಆ ಕುಣಿತನ ಅಂದ್ರ ಸ್ಪೆಲ್ಲಿಂಗ. ಹಾ ಅದ ಹಾ ಹೇಳ. ಹಾ, ಹೇಳ್ತೀನಿ. CSILK. ಹಾ ಓ, ಹಾ, ಚಲೋ ಹೇಳಿದಿ. ಯಾಕ್ ನಗ್ತಿ? ಅದಲ್ಲ ಅಜ್ಜಿ, ಅದು ರಾಂಗು. ತಪ್ಪ. ಸ್ಪೆಲ್ಲಿಂಗ್ ಏನ್ ಗೊತ್ತಾ? SILKY. ಸಿಲ್ಕಿ. ಬಾಳ ಜಾಣ ಐತಿ ನೀನು.